ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ನೆನ್ನೆ ಟಾಪ್ 5 ಮಾಡೋಕ್ಕಾಗಿರಲಿಲ್ಲ, ನೆನ್ನೆ ಸೇರ್ಕೊಂಡು ಇವತ್ತೇ ಹೊಡಿತಾ ಇದ್ದೀನಿ. ಕೇಳಿಸ್ಕೊಳ್ಳಿ. ಓಕೆ, ಮ್ಯಾಟ್ರಿಗೆ ಹೋಗ್ಬಿಡೋಣ ಇವಾಗ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ, ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿದ ಮಾತ್ರ ಮರಿಬೇಡಿ. ಓಕೆ, ಮೊದಲನೇ ಅಪ್ಡೇಟ್. ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್, ಗಂಭೀರ್ ಅಣ್ಣನ ಸ್ಟೇಟ್ಮೆಂಟ್. ಇನ್ನು ನಮ್ಮ ಟಾಪ್ 5 ಗಂಭೀರ್ ಅಣ್ಣನ ಸ್ಟೇಟ್ಮೆಂಟ್ ಇಲ್ದಂಗೆ ಒಂದು ಜಮಾನಲ್ಲಿ ನಮ್ಮ ಟಾಪ್ 5 ಎಂಡ್ ಆಗ್ತಾ ಇರಲಿಲ್ಲ. ಗಂಭೀರ್ ಅಣ್ಣ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ರು ರೀಸೆಂಟಲ್ಲಿ. ಅದಕ್ಕೋಸ್ಕರ ಗಂಭೀರ್ ಅಣ್ಣ ಸ್ಟೇಟ್ಮೆಂಟ್ ಇರಲಿಲ್ಲ. ಇವಾಗ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ. ಯಶಸ್ವಿ ಜೈಸ್ವಾಲ್ ಬಗ್ಗೆ ಓವರ್ ಹೈಪ್ ಮಾಡಕ್ಕೆ ಹೋಗ್ಬೇಡ್ರಮ್ಮ ಯಶಸ್ವಿ ಜೈಸ್ವಾಲ್ನ ಅಂತ ಹೇಳಿದರೆ, ಏನಕ್ಕೆ ಅಂತಂದರೆ ಅವ್ರಿಗೆ ಅನಿಸಿದೆ ಅಂತ ಕಾಣಿಸುತ್ತೆ. ಇವಾಗ ಓವರ್ ಹೈಪ್ ಮಾಡೋದು, ಆಮೇಲೆ ಫಾರ್ಮ್ ಏನಾದ್ರು ಪ್ಲೇಯರ್ ಅಂತಾರೆ ಫಾರ್ಮ್ ಇನ್ಕ್ರೀಸ್ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಎಲ್ಲ ಕಾಮನ್ನೇ. ಅವ್ರ ಫಾರ್ಮ್ ಕೆಳಗಡೆ ಬಿದ್ದಾಗ ಅವ್ರನ್ನ ಬೈಯೋದು ಅದು ಇದು ಎಲ್ಲ ಮಾಡ್ತೀರಾ ನೀವು. ಇವಾಗ ಹೈಪ್ ಮಾಡೋಕೆ ಹೋಗ್ಬಿಡಿ. ಯಶಸ್ವಿ ಜೈಸ್ವಾಲ್ ಏನು ಅಂತ ಪುಡಂಗೇನಿನ್ನ ಆಗಿಲ್ಲ. ಫುಲ್ಲು ಹೈಪ್ ಕೊಡೋಕೆ, ಫುಲ್ಲು ಕಿರೀಟ ಹಾಕಕ್ಕೆ ಹೋಗ್ಬಿಡಿ ಅವ್ರಿಗೆ. ಆಮೇಲೆ ನೀವೇ ಕಿರೀಟನ ಕಿತ್ಬಿಟ್ಟು ಹೋಗಿತೀರಾ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಹೌದು, ಓವರ್ ಹೈಪ್ ಮಾಡ್ತಾ ಇದ್ದೀವಿ. ಯಶಸ್ವಿ ಜೈಸ್ವಾಲ್ ಬಂದರು ಕ್ರೀಸಿಗೆ ಅಂತಂದರೆ ಏನೋ ಒಂದು ಬಿಗ್ ಸ್ಕೋರ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇರುತ್ತೆ, ಅದು ಇರಬೇಕು ಅಂತ ಹೇಳ್ತೀನಿ. ಓವರ್ ಹೈಪ್ ಮಾಡಿದ್ದಾರೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಓವರ್ ಹೈಪ್ ಏನಿಲ್ಲ, ಹೈಪು ಕ್ರಿಯೇಟ್ ಆಗಿದೆ. ಓವರ್ ಹೈಪ್ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಡಬಲ್ ಸೆಂಚುರಿ ಒಬ್ಬ ಯಂಗ್ಸ್ಟರ್ ಬಂದ್ಬಿಟ್ಟು ಹೊಡಿತಾರೆ ಅಂತಂದರೆ, ಏಜ್ ಆಫ್ 22 ಹೊಡಿತಾರೆ ಅಂತಂದರೆ ಹೈಪ್ ಕ್ರಿಯೇಟ್ ಆಗ್ದಂಗೆ ಇರುತ್ತಾಗಿರೋ. ಅದು ಇಂಗ್ಲೆಂಡ್ ಅಂತ ಕ್ವಾಲಿಟಿ ಟೀಮಲ್ಲಿ ಹೊಡಿತಾರೆ ಅಂತಂದರೆ ಅವ್ರು ಚೆನ್ನಾಗಿ ಆಡಿದಾಗ ಹಿಗ್ಗಿಸ್ಲೇಬೇಕು, ಡಬ್ಬಾ ಥರ ಆಡಿದಾಗ ಕುಗ್ಗಿಸ್ಲೇಬೇಕು. ಅದನ್ನ ಕರೆಕ್ಟಾಗಿ ಎಲ್ಲರೂ ಮಾಡ್ತಾರೆ. ಓವರ್ ಹೈಪ್ ಮಾಡಬೇಡ್ರಿ ಅನ್ನೋದು ತಪ್ಪಾಗುತ್ತೆ. ಅವ್ರು ಚೆನ್ನಾಗಿ ಆಡೋದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ಲ ಸ್ಟೇಟಸ್ ಸ್ಟೋರಿಲೆಲ್ಲ ಹಾಕೊಂಡು ಹೊಡಿಲೇಬೇಕು. ಇದನ್ನು ಓವರ್ ಹೈಪ್ ಮಾಡಬೇಡಿ ಅಂತ ಹೇಳಿದ್ರೆ ಇವ್ರದ್ದು ತಪ್ಪಾಗುತ್ತೆ. ಅಪ್ಡೇಟ್ ಬಿಟ್ಟು ನಾವು ವರ್ಲ್ಡ್ ಕಪ್ ಸೋತಿದ್ದೆವು ಮಗ, ಎಲ್ಲರೂ ಮಾತಾಡಂಗೆ ಆಗೋಗ್ಬಿಟ್ಟಿದ್ದಾರೆ ಗುರು. ಆ ಇಂಡಿಯನ್ ಕ್ರೌಡ್ ಮುಂದೆ ವರ್ಲ್ಡ್ ಕಪ್ನಾಗ ಗೆದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಗುರು. ನನ್ನ ಲೈಫ್ ಟೈಮಲ್ಲಿ ಯಾವ್ದನ್ನ ಮೆಮೊರಬಲ್ ಆಗಿ ಇಟ್ಕೊಂತೀನಿ ಅಂದರೆ, ಇಂಡಿಯಾದಲ್ಲಿ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಇಂಡಿಯನ್ ಕ್ರೌಡ್ ನಮ್ಮ ಕ್ರೌಡ್ ಜಾಸ್ತಿ ಇಲ್ಲ, ಇಂಡಿಯನ್ ಕ್ರೌಡ್ನ ಸೈಲೆಂಟ್ ಮಾಡಿದ್ವಲ್ಲ, ಸೈಲೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಮಾಡಿದ್ವಲ್ಲ, ಇದು ಮೆಮೊರೇಬಲ್ ಆಗಿರುತ್ತೆ ಗುರು. ಯಾವುದು ಮೆಮೊರೇಬಲ್ ಆಗಿಲ್ಲ ಅಂದರೂ ಇದು ವರ್ಲ್ಡ್ ಕಪ್ ಫೈನಲ್ಸ್. ನನಗೆ ಯಾವ ಫೈನಲ್ಸ್ಗೂ ಕೂಡ ಈ ಫೈನಲ್ಸ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅನ್ನೋ ಹತ್ರ ಒಂದು ಸ್ಟೇಟ್ಮೆಂಟ್ನ ಸ್ಟೀವ್ ಸ್ಮಿತ್ ಅವರು ಕೊಟ್ಟಿದ್ದಾರೆ. ಇನ್ನೇನು ನಾವು ಕೇಳಿಸ್ಕೋಬೇಕು ಅಷ್ಟೇ, ಏನು ಮಾಡೋಕ್ಕಾಗುತ್ತೆ. ಏನೋ ಜೋಶಲ್ಲಿ ಹೇಳಿದ್ದಾರೆ ಗೆದ್ದಿದ್ದಾರೆ. ಯಾಕಂದರೆ ಅವ್ರು ಸೋತಿತ್ತು ಅಂತಂದರೆ ಏನೋ ನಾವು ಕೌಂಟ್ರ್ ಕೊಡ್ಬೋದಾಗಿತ್ತು. ಅವ್ರು ಗೆದ್ದಿದ್ದಾರೆ, ಹೇಳ್ತಾರೆ ಅಷ್ಟೇ, ಕೇಳಿಸ್ಕೋಬೇಕಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅಪ್ಡೇಟ್ ಮುತ್ರಿ, ನಮ್ಮ RCB ಪ್ಲೇಯರ್ಸ್ಗಳೆಲ್ಲ ಮತ್ತೆ ಫಾರ್ಮಿಗೆ ಮರಳಿದ್ದಾರೆ ಗುರು. ವಿಜಯ್ ಕುಮಾರ್ ವೈಶಾಖು ರೈಲ್ವೇಸ್ ಮೇಲೆ 5 ವಿಕೆಟ್ನ ತೆಗೀತು ಅಂತ ಅಂದರೆ, ರಣಜಿ ಟ್ರೋಫಿಲಿ ಇಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಕೂಡ ನೆನ್ನೆ ಟಾಪ್ 5 ಹಾಕಬೇಕಾಗಿತ್ತು, ಬಟ್ ಹಾಕಾಗಲಿಲ್ಲ. ನೆನ್ನೆಲ್ಲ ಇನ್ಫ್ಯಾಕ್ಟ್ ಮೊನ್ನೆ ಅಂತ ಅನ್ಕೊಳ್ಳಿ. ಫ್ಯಾಫ್ ಡು ಪ್ಲೆಸಿಸ್ ಮಸ್ಟ್ ವಿನ್ ಮ್ಯಾಚಲ್ಲಿ JSKಗೆ ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಮಾಡಿಸಿದ್ದಾರೆ. JSK ಇವಾಗ ಲಾಸ್ಟ್ ಮಸ್ಟ್ ವಿನ್ ಮ್ಯಾಚಲ್ಲಿ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗಿದೆ. 57 ಆಫ್ 29 ಬಾಲ್ಸಲ್ಲಿ ಹೊಡೆದಿರು. ಇನ್ಫ್ಯಾಕ್ಟ್ 15 ಕೂಡ ಹೊಡೆದ್ರು 20 ಬಾಲಿಗೆ. ಸೊ ಒಂದೆರಡು ಮ್ಯಾಚಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಬಟ್ ಇನ್ನು ಮಿಕ್ಕಿದ ಮ್ಯಾಚ್ಗಳೆಲ್ಲ ಅಷ್ಟೊಂದು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಿಲ್ಲ. ಜೊತೆಗೆ ಇವಾಗ 70+ ರನ್ಸ್ನ ಕೂಡ ಹೊಡೆದಿದ್ದಾರೆ. ಗ್ರೀನ್ ಅವರು ಬಂದ್ಬಿಟ್ಟು ಗ್ರೀನ್ ಬ್ಯಾಟಿಂಗಿಗೆ ಮರಳಿ ಒಂಥರ RCB ಫ್ಯಾನ್ಸ್ಗಳೆಲ್ಲ ಒಂಥರ ಖುಷಿಯಾಗಿರ್ತಾರೆ. ಯಾಕಂದ್ರೆ ಸ್ವಲ್ಪ ಪ್ಲೇಯರ್ಸ್ಗಳೆಲ್ಲ ಫಾರ್ಮಲ್ಲಿ ಕಾಣಿಸ್ಕೊಂತ ಇದ್ದಾರೆ. ನೋಡೋಣ ಗುರು, ಇವಾಗಿರೋ ಫಾರ್ಮು IPL ಅಲ್ಲಿ ಇರುತ್ತೋ ಅಥವಾ ಕಾಲೆತ್ಕೊಳ್ಳುತ್ತೋ ಅಂತ. ಅಪ್ಡೇಟ್ ನಂಬರ್ 4, ಜಸ್ಪ್ರೀತ್ ಬುಮ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಂಬರ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇಷ್ಟು ವಿಕೆಟ್ ಬರುತ್ತೆ, ಅಷ್ಟು ವಿಕೆಟ್ ಬರುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಈ ಆವ್ರೇಜು, ಆ ಸ್ಟ್ಯಾಟ್ಸು, ಆ ಎಕಾನಮಿ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗೋದೇ ಇಲ್ಲ ಗುರು. ನನಗೆ ಏನು ಮುಖ್ಯ ಅಂತಂದರೆ ನನ್ನ ಟೀಮ್ ಗೆಲ್ಲಬೇಕು. ಟೀಮ್ ಗೆದ್ದಿಲ್ಲ ಅಂತಂದರೆ ಇವಾಗ ಏನು ನಂಬರ್ಸ್ ತೊಗೊಂಡಿರ್ತೀವಿ, 5-4 ತೊಗೊಬೋದು, 10 ವಿಕೆಟ್ ತೊಗೊಬೋದು ಒಂದು ಮ್ಯಾಚಲ್ಲಿ, ಅದೇನು ಮ್ಯಾಟ್ರಿಗೆ ಬರೋದಿಲ್ಲ. ಆ ಮ್ಯಾಚಲ್ಲಿ ಸೋತೋಗ್ಬಿಡ್ತು ನಮ್ಮ ಟೀಮ್ ಅಂತ ಹೇಳಿದ್ದಾರೆ. ಸೊ ಜಸ್ಪ್ರೀತ್ ಬುಮ್ರಾ ಸ್ಟಾರ್ಟಿಂಗಲ್ಲಿ ಅದೇ ಇನಿಷಿಯಲ್ ಸ್ಟೇಜಸ್ ಆಫ್ ಎಲ್ಲರ ಕೆರಿಯಲ್ಲೂ ಕೂಡ ನಂಬರ್ಸ್ ಮೇಲೆ ಕಾನ್ಸಂಟ್ರೇಷನ್ ಅಂತ ಇದ್ದೇ ಇರುತ್ತೆ. ಇಷ್ಟು ವಿಕೆಟ್ ತೆಗಿಬೇಕು, ಅಷ್ಟು ತೆಗಿಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಹೋಗ್ತಾ ಯಾವಾಗ ರೆಪ್ಯುಟೇಷನ್ ಜಾಸ್ತಿ ಬಿಲ್ಡ್ ಆಗುತ್ತೋ ಇವ್ರನ್ನ ಒಂಥರ ಐಡಲ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ. ಅವಾಗ ನಂಬರ್ಸ್ ಮೇಲೆ ಆಬ್ವಿಯಸ್ ಇವರು ಕೂಡ ಅದನ್ನೇ ಹೇಳಿರೋದು, ರವಿಚಂದ್ರನ್ ಅಶ್ವಿನ್ ನಂಬರ್ಸ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಗುರು ನಾನು ಅಂತ. ನಂಬರ್ಸ್ ಮ್ಯಾಟ್ರಿಗೆ ಬರೋದಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ವೆನ್ ಯು ಗೆಟ್ ಮೆಚುರಿಟಿ ಅವಾಗ ಬರುತ್ತೆ. ನಂಬರ್ಸ್ ಮ್ಯಾಟ್ರಿಗೆ ಬರೋದಿಲ್ಲ ಅಂತ, ಪರ್ಫಾರ್ಮೆನ್ಸ್ ಮ್ಯಾಟ್ರಿಗೆ ಬರುತ್ತೆ, ಟೀಮಿಗೆ ಪರ್ಫಾರ್ಮೆನ್ಸ್ ಮ್ಯಾಟ್ರಿಗೆ ಬರುತ್ತೆ ಅಂತ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ರಿಲೇಟೆಡ್ ಅಪ್ಡೇಟ್ ಬಂದಿದೆ ಗುರು. 3rd ಟೆಸ್ಟ್ ಮ್ಯಾಚ್ನ ಕೂಡ ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊಳ್ಳೋಂಥ ಸಾಧ್ಯತೆ, ಕನ್ಫರ್ಮ್ ಇಲ್ಲ, ಸಾಧ್ಯತೆ ಇದೆ ಅಂತ. ಮಿಸ್ ಮಾಡ್ಕೋಬಹುದು ಅಂತ ರೂಮರ್ಸ್ ಎಲ್ಲ ಹರಿದಾಡ್ತಾ ಇದೆ. ಎಷ್ಟು ಕನ್ಫರ್ಮ್ ಅಂತೂ ಗೊತ್ತಿಲ್ಲ ನಮಗೆ. ಇನ್ನೂ ಸ್ಕ್ವಾಡ್ ಅಂತೂ ಅನೌನ್ಸ್ ಆಗಿಲ್ಲ. ಯಾರ್ಯಾರು ಆಡ್ತಾರೆ ಯಾರ್ಯಾರು ಆಡೋದಿಲ್ಲ ಅಂತ. ಇನ್ನೇನು ಟೆಸ್ಟ್ ಮ್ಯಾಚ್ ಮುಗಿತಾ ಬಂದೆ, ಅದು ಯಾವಾಗ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಲಾಂಗ್ ಗ್ಯಾಪ್ ಅಂತೂ ಇದೆ. 2nd ಟೆಸ್ಟ್ ಮ್ಯಾಚ್ಗೂ 3rd ಟೆಸ್ಟ್ ಮ್ಯಾಚ್ಗೂ ಇಂಗ್ಲೆಂಡ್ ಅವರೇನೋ ಎಲ್ಲೋ UAEಗೋ ಎಲ್ಲೋ ಹೋಗ್ತಾರಂತೆ ಎಂಜಾಯ್ ಪಾರ್ಟಿ ಮಾಡ್ಕೊಂಬರೋದಕ್ಕೆ. ಕಾದ್ ನೋಡೋಣ ಗುರು. ವಿರಾಟ್ ಕೊಹ್ಲಿ ರಿಲೇಟೆಡ್ ಕನ್ಫರ್ಮೇಷನ್ ಬರಬೇಕಾಗಿದೆ, ಆಡ್ತಾರೋ ಆಡೋದಿಲ್ವೋ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಬಾ.